यस्य नक्षत्र आरिद्रा नक्षत्रे ಮಿಥುನ ರಾಶೋ ಜಾತಸ್ಯ ಪ್ರಾರ್ಥನೆ ಮಾಡ್ಕೊಂಡು ಹೂವು ಅಕ್ಷತೆ ಗಣಪತಿ ಮೇಲೆ ಪೂಜೆ ಮಾಡಿ ಮಿಕ್ಕವರದೆಲ್ಲ ಸಂಕಲ್ಪ ತೊಂದ್ರೆ ಇಲ್ಲ ಹೇಳಿಮ್ಮ. ಫಲಸಿದ್ಧ್ಯರ್ಥೆ ರುದ್ರ ಹೋಮಾಖ್ಯಂ ಕರ್ಮ ಆಚಾರ್ಯ ಮುಖೇನ ಅದ್ಯಕಾರ ಎಷ್ಟೇ ಎಲ್ರು ಪ್ರಾರ್ಥನೆ ಮಾಡ್ಕೊಳ್ಳಿ ಭಕ್ತಿಯಿಂದ, ಆಯ್ತಾ? ನಿಮ್ಗೇನ್ ಬೇಕೋ ಎಲ್ಲ ಮನಸ್ಸಿನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಪ್ರಯತಪಾನಿ ಶರಣಂ ಪ್ರಪದ್ಯೆ ಸ್ವಸ್ತಿ ಸಂವಾದೇಶ್ವಭಯಂ ನೋ ಅಸ್ತು ಶುಭಗಂ ಶುಭಂ ತದಂಗ ಕಲಶಾರ್ಚನಂ ಕರಿಷ್ಯೆ ಕಲಶಂ ಗಂಧಾಕ್ಷತಪತ್ರ ಪುಷ್ಪೈರಭ್ಯಚ್ಚ ಹಸ್ತೇನಾಚಾದ್ಯ ಕಲಶವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದ ಯಜುರ್ವೇದೋ ಸಾಮವೇದೋಥರ್ವಣ ಅಂಗೈಶ್ಚ ಸಹಿತಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶೋದಕೇನ ದೇವಂ ಸಂಪ್ರೋಕ್ಷ್ಯ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ ಯಜಮಾನಸ್ಯ ಆತ್ಮಾನಂ ಸಂಪ್ರೋಕ್ಷ್ಯ. ಗಣಪತಿ ಪೂಜೆ ಆಗತ್ತೆ, ಎಲ್ಲರೂ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಗನ್ನಗಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಅಪ್ಪಡೆ ಚುನುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಅಕ್ಷದಾನಿ ಸಮರ್ಪಯಾಮಿ ದಿವ್ಯ ಪರಿಮಳ ಗಂಧಂ. ಗಣಪತಿ ಮೇಲೆ ಹೂವದಿಂದ ಹತ್ಬಿಟ್ಟು ಅರಿಶಿನ ಫಸ್ಟು, ಆಮೇಲೆ ಕುಂಕುಮ, ಆಮೇಲೆ ಅಕ್ಷತೆ ಹೂವ. ದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ. ಸಿಗಿಸ್ಬಿಡಿ ಅದಕ್ಕೆ. ನೈವೇದ್ಯ ಕಾಲೇ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಧೂಪದೀಪಾನಂತರೇ ಆಚಮನೀಯಂ ಸಮರ್ಪಯಾಮಿ. ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸತ್ಯಂ ತತ್ತೇನ ಪರಿಷಿಂಚಯಾಮಿ. ಕಾಮಧೇನು ಸ್ಮರಾಮಿ ಅಮೃತಮಸ್ತು ಅಮೃತೋಪಸ್ತನಮಸಿ ಸ್ವಾಹ. ಪ್ರಾಣಾಯ ಸ್ವಾಹ, ಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ನೈವೇದ್ಯಂ ಸಮರ್ಪಯಾಮಿ ಮಧ್ಯ ಮಧ್ಯೆ ಅಮೃತಪಾನೀಯಂ ಸಮರ್ಪಯಾಮಿ. ಸ್ವಾದೂದಕಂ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಲನಂ ಸಮರ್ಪಯಾಮಿ. ಪೂರ್ಣಂ ದದಾತಿ ಮತವ್ಯೋ ಸಾಮೀತಿ ಕದಾ ಬ್ರಹ್ಮಣವುಪಹರತಿ ಏಕಥೈವ ಯಜಮಾನ ಆಯಸ್ತೇಜೋ ದದಾತಿ. ಮಧ್ಯೆ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯಮಿದಂ ವಾತೇನ ಸಗರೇಣ ರಕ್ಷಾಂ ಧಾರಯಾಮಿ. ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಆಯಾತು ಪ್ರಸನ್ನೆ ತ್ವಯಿ ಧಾತರಿ ವಿಘ್ನಾನಿ ದೂರಂ ಆಯಾಂತು ಸರ್ವಾಣಿ ಸುರದಾಯಕ. ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯಲ್ಲಿ ಭಕ್ತಿಯಿಂದ ಮಾಡ್ತಕ್ಕಂಥ ಈ ರುದ್ರ ಹೋಮ, ಶನೇಶ್ವರ ಶಾಂತಿ, ಮೃತ್ಯುಂಜಯ ಹೋಮ ಅಡ್ಡಿ ಇಲ್ದೆ, ಅಡಚಣೆ ಇಲ್ದೆ, ತೊಂದರೆ ಇಲ್ದೆ ನಡೆಸ್ಕೊಳ್ಬೇಕು ಅಂತ ಹೇಳಿ ಗಣಪತಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು. ಮಹಾಗಣಾಧಿಪತೇನ್ಮಾ ಮನಸಾ ಭೀಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಪ್ರಸಹ ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಶಿತಿಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪಾಲಿನೇ ನಮಃ. ಶಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮಾ ಪಾಪಸಂಭವಃ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶಾಪ್ಯ ಅವೋಕ್ಷಣತೋ ಯಶೇಷಂ ಪ್ರಾಕುದಕ್ರೋತ್ಥಿತ್ಯ ಅನ್ಯದುದಕಮಾಮಿಷ್ಯ ಯಥಾ ಪರಿಸ್ತರಣಾತ್ ಬಹಿಃ ಪ್ರಾಕುದಕ್ವಾನಿ ತದ್ಯಾತ್ ಅಜ್ಞಾನೈನ ಪಾತ್ರಯೋಃ
अक्षतोदकं निलीय शितेन्धनानि निक्षिप्य चत्वारि शृङ्गात्रयो अस्य पादे शीर्षे सप्तहस्तासो अस्य त्रिदाबद्धो वृषभोरोरवीति महोदेवो मर्त्यागं माविवेश अग्निमोहः प्रत्यङ्मुखास्तिष्ठति विश्वतो मुखः हे अग्ने प्राङ्मुखो देवा प्रत्यङ्मुखस्त्वन्मम अभिमुखो भव दिनाप्रभवे नमः वैश्वानरमानर्यापदे नमः भक्तिराजसेन माविसर्पिणे नामध्येश्वरी यज्ञपुरुषाय नमः अलङ्कृत्य परिशील्या प्राच्यामृगग्रैः दक्षिणस्यां प्रागग्रैः परीच्यामृगग्रैः उत्तरस्यां प्रागग्रैः उत्तरेणाग्निं द्वादश गर्भान् पौपस्पृश्य वायव्यादाग्नेयान्तं स्वाहा इन्द्राय तन्नममानित्यादिशानान्तं स्वाहाग्नेये स्वाहाग्ने तन्नमम उत्तरपूर्वदेशे अग्नये स्वाहाग्ने तन्नमम दक्षिणपूर्वदेशे सोमाय स्वाहा सोमाय तन्नमम मध्ये अग्नौ जुहोति अग्नये स्वाहा अग्नय इदं नमः सरुद्विश्रपयित्वा गणपतये नमः पंचोपचारपूजां करिष्ये लं पृथिव्यात्मने कुम्भं समर्पयामि हम आकाशात्मने गणपतये पुष्पं समर्पयामि यं वायुवात्मने गणपतये धूपं कल्पयामि रं अग्न्यात्मने गणपतये दीपं कल्पयामि वं अमृतात्मने गणपतये अमृतोपहारम् आज्योपहारं निवेदयामि ॐ गणपतये नमः वरवरदर्वजनं मे विषमानय स्वाहा स्वाहा गणपतय इदं नमः ॐ श्रीं ह्रीं क्लीं गौं गणपतये वरवरद सर्वजनं मे वशमानय स्वाहा स्वाहा गणपतय इदं नमः ॐ श्रीं ह्रीं क्लीं गौं गणपतये वरवरद सर्वजनं मे वशमानय स्वाहा स्वाहा गणपतय इदं नमः गणपतय इदं नमः ॐ श्रीं ह्रीं क्लीं ग्लौं गणपतये वरवरद सर्वजनं मे वशमानय स्वाहा स्वाहा गणपतय इदं नमः ॐ श्रीं ह्रीं क्लीं ग्लौं गणपतये वरवरद सर्वजनं मे वशमानय स्वाहा स्वाहा गणपतय इदं नमः ॐ श्रीं ह्रीं क्लीं ग्लौं ॐ श्रीं ह्रीं क्लीं ग्लौं गणपतये वरवरद सर्वजनं मे वशमानय स्वाहा स्वाहा गणपतय इदं नमः ॐ श्रीं ह्रीं क्लीं ग्लौं गणपतये वरवरद सर्वजनं मे वशमानय स्वाहा स्वाहा नमः ओम बृहस्पति हरिहरः दिमद्दिवादिकृतमज्जनेषु यद्देदयत्सवसत्त प्रजाता तदतस्मात्त्रनं देचित्रस्य स्वाहा मृत्युञ्जय तन्नमः ओम त्र्यम्बकं सुगन्धिं पुष्टिवर्धनम् उर्वारुकमे वन्दनान् मृत्योर्मुक्षीमामृता स्वाहा मृत्युञ्जय तन्नमः ओम त्र्यम्बकं सुगन्धिं पुष्टिवर्धनम् उर्वारुकमे वन्दनान् मृत्योर्मुक्षीमामृता स्वाहा मृत्युञ्जय तन्नमः ओम त्र्यम्बकं यजामहे सुगन्धिं पुष्टिवर्धनम् उर्वारुकमे वन्दनान् मृत्योर्मुक्षीमामृता स्वाहा मृत्युञ्जयाय नमः मृत्युञ्जय महाप्रसादफलसिद्धिरस्तु समस्त सन्मङ्गलानि भवन्तु शान्तिः पुष्टिः तुष्टिश्चास्तु ಶುಭಗಂ ಶುಭಮಸ್ತು ಎಳ್ಳು ಮಿಶ್ರಣದ ಒಂದು ದ್ರವ್ಯವನ್ನ ನಾವು ಹೋಮದಲ್ಲಿ ಸಮರ್ಪಣೆ ಮಾಡ್ತೀವಿ. ಆ ಭಗವಂತನ ಸ್ವೀಕಾರ ಮಾಡಿ ನಮಗೆಲ್ಲರಿಗೂ ಸೌಖ್ಯವನ್ನ ಇಷ್ಟಕಾಮ್ಯ ಸಿದ್ಧಿಯನ್ನ ಪ್ರಸಾದಿಸ್ತಾನೆ ಅಂತ ಪ್ರಾರ್ಥನೆ ರುದ್ರ ಹೋಮ ನಡೆಯುತ್ತೆ. ಪ್ರಾರ್ಥನೆ ಮಾಡ್ತೀವಿ. ನಮಃ ಪ್ರಸಾದ ಬಲ ಸಿದ್ಧ್ಯರ್ಥೆ ರುದ್ರದೇವತಾಭ್ಯೋ ನಮಃ ಪ್ರಸಾದ ಬಲ ಸಿದ್ಧ್ಯರ್ಥೆ ಸಮಸ್ತ ಸನ್ಮಂಗಳಾವಾಪ್ಯರ್ಥೆ ಅತ್ರ ಸ್ಥಿತಾನಾಂ ಆಸ್ತಿಕ ಭಕ್ತಜನಾನಾಂ ಸರ್ವೇಷಾಂ ಇಷ್ಟಕಾಮ್ಯಾರ್ಥ ಫಲ ಸಿದ್ಧ್ಯರ್ಥಂಚ ಸರ್ವ ದುಃಖ ಬಾಧಾ ನಿವೃತ್ತ್ಯರ್ಥಂ ಸರ್ವ ಸೌಖ್ಯ ಸಿದ್ಧ್ಯರ್ಥೆ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಸ್ವಾಹಾ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಸ್ವಾಹಾ. ರುದ್ರಾಯ ನಮಃ.
ॐ तत्पुरुषाय विद्महे महादेवाय धीमहि रुद्रः प्रचोदयात् स्वाहा नमः। ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात् स्वाहा नमः। ॐ वामदेवाय नमो ज्येष्ठाय नमः श्रेष्ठाय नमः कालाय नमः कलविकरणाय नमो बलविकरणाय नमो बलाय नमो बलप्रमदनाय नमः सर्वभूतदमनाय नमो मनोन्मनाय नमः स्वाहा। ॐ सद्यो ॐ अघोरेभ्यो तघोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः स्वाहा। तत्पुरुषाय विद्महे महादेवाय धीमहि तन्नो रुद्रः प्रचोदयात् स्वाहा। ॐ सद्यो जातं प्रपद्यामि सद्यो जाताय वै नमो नमः। भवे भवेनाति भवे भवस्व मां भवोद्भवाय नमः स्वाहा। रुद्रायेदन्नमः। रुद्रदेवता संपूर्ण कृपा कटाक्ष फल सिद्धिरस्तु आकल्पान्तवंशाभि वृद्धिरस्तु शान्तिः पुष्टिस्तुष्टिश्चास्तु शुभगं येदन्नमः। ॐ ऐं ह्रीं श्रीं कुलसुन्दर्यै नमः स्वाहा कुलसुन्दरीदन्नमः। ॐ ऐं ह्रीं श्रीं कुलसुन्दर्यै नमः स्वाहा कुलसुन्दरीदन्नमः। ॐ ऐं ह्रीं श्रीं कुलसुन्दर्यै नमः स्वाहा कुलसुन्दर्यै नमः। ॐ ऐं ह्रीं श्रीं कुलसुन्दर्यै नमः स्वाहा ಕುಲಸುಂದರಿಯೇ ನಮಃ. ಪೂರ್ಣಾಹುತಿಯನ್ನ ಮಾಡ್ತೇವೆ. ಲಲಿತಾಂಬಿಕೆಯನ್ನ ರಾಜರಾಜೇಶ್ವರಿಯನ್ನ ಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಆದ್ರಭ್ಯ ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ ಸ್ವಾಹಾ ಶ್ರೀಮಾತ್ರೇ ನಮಃ. ಓಂ ಐಂ ಹ್ರೀಂ ಶ್ರೀಂ ಅನ್ನದಾಯೈ ಸ್ವಾಹಾ ಅನ್ನದಾಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ವಸುಧಾಯೈ ಸ್ವಾಹಾ ವಸುಧಾಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಸಚಾಮರರಮಾವಾಣಿ ಸವ್ಯದಕ್ಷಿಣ ಸೇವಿತಾಯೈ ಸ್ವಾಹಾ ಸಚಾಮರರಮಾವಾಣಿ सव्यदक्षिण सेवितायै इदन्नमः. फल सिद्ध्यर्थे सर्वदोष निवारणार्थे समस्त सन्मंगल सुकीर्ति सिद्ध्यर्थे श्रीराता ललितांबिका राजराजेश्वरी प्रसाद फल सिद्धिरस्तु शांति पुष्टिस्तुष्टिश्चास्तु। शिष्टकृतं दिरभिगार्य ॐ देवताभ्यो नमः। ॐ शान्ति शान्ति शान्तिः। भद्रं कर्णे विश्वनयाम देव इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः शान्तिः. ಯಾರನ್ನ ಒಂದಿಬ್ರು ಮುಂದೆ ಬನ್ನಿ ಆಯ್ತಾ. ನೀವಿರೋ ಕಡೆಗೆ ಇರಿ, ಬರ್ತಾರೆ ಎಲ್ಲ ಅಲ್ಲೇ ಬರ್ತಾರೆ ಇರಿ. ಹಾ ಸರ್, ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಿ. ಓಂ
पूर्णमेवावशिष्यते व्यापलवीर्यापलापिष्पागाश्च पुष्पिणीः बृहस्पतिप्रदोतात्मानो मिन्दन्वदम् स्वाहा ओषधीभ्य इदं न मम स्वोद्गारादिपदोर्मेधारादितिवामेधाहूयते यतस्य वायेन मेषाधारामिष्मिन् लोके भिन्नमानोपरिष्यतात् आचेन ज्योतितेजो वाक्यं तेजसोद्गारातेजसैवास्तेजो वरुन्धे गोकामा वैवतोद्गारा कामानेवासोद्धारपूर्णाहुति मुहूर्तस्तु मुहूर्तोऽस्तु सुप्रतिष्ठितम् अस्तु मेधां यशः प्रज्ञां विद्यां बुद्धिं बलं श्रियं आयुष्यं तेजः आरोग्यं देहि मे हव्यवाहन श्रियं देहि मे हव्यवाहन ओम नमः इति ನಮಸ್ತೆ ಅಗ್ನಯೇ ನಮಃ ನಿಧಾನವಾಗಿ ಎಲ್ಲರೂ ಒಬ್ಬೊಬ್ಬರೇ ಬಂದು ಮಧ್ಯದಲ್ಲಿ ಹಾಕಿ ಕೆಳಕ್ಕೆ ಚೆಲ್ಬಾರ್ದು ಮಧ್ಯದಲ್ಲಿ ಹಾಕಿ ನಿಧಾನಕ್ಕೆ ಹಾಕಿ ತೊಂದ್ರೆ ಇಲ್ಲ ಅಡ್ಡಿಲ್ಲ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾ ದೇವಾಯ ನಮಃ ಓಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಕಟ್ಟೆ ಇತ್ತಲ್ಲ ಚಿಕ್ಕದು ಕಟ್ಟೆ ಇಲ್ಲಿ राज्यमादत्ते यो राजान्यो वास्तो मे नयजते देवसुवामेतानि हविगंसि भवन्ति ये तावन्तो वै देवानागं सवाः स एवास्मै सवां प्रयच्छन्ति तयोनं पुनः स्रवन्ते राज्याय देवसो राजा भवति धियं ददान हृदायेषु शत्रावपराजितासो अपनिलयन्ताम् तन्नो देवीरभिष्टय आपो भवन्तु पीतये शय्यारभिश्रवन्तु नः धृतवर्षिणीराजनन्दश्रियाणि मध्ये परिशुद्धाचमनीयं समर्पयामि ओम मत परिमलपत्रपुष्पायन्द्रस्तोमेन पञ्चदशेन मध्यमिदं वातेन सगरेण रक्षा देवता रक्षां धारयामि नमस्करोमि आवाहित देवता सुप्रीता सुप्रसन्ना वरदा भवन्तु समस्त सन्मंगलानि भवन्तु भवामहे कविं कविरामुपमस्तवस्तवं ज्येष्ठराजं ब्रह्मणां हे महागणपते नमः वक्रतुण्डमहाकाय कोटिसूर्यक्रमप्रभ अविघ्नं कुरु मे देव सर्वकार्येषु सर्वदा श्रीमहागणपते नमः
ध्यान काल स्तोत्र पूजां करिष्ये। ओम श्री शनैश्वर स्वामी अष्टोत्तर शतनामणिः शनैश्चरानुभवं शान्तानुभवं सर्वविच्चप्रदानमः शरण्यान्वरण्यानुभवं सर्वैशानमः सौम्यानुभवं सर्ववन्द्यानुभवं सर्वलोकं सकासनिष्ठं सुन्दरानमः गणानुभवं गणरूपानुभवं गणसारविदयपानुभवं गद्योतानमः मन्दानुभवं महेशानुभवं छायापुत्रानमः शर्वानुभवं चञ्चवर्णानमः नीलवर्णानुभवं नित्यानुभवं नीलान्विद्रूपन्परेशान् विश्वन्द्यानुभवं कृद्रुवानुभवं क्रमाङ्गानमः ओम कृत्सितानुभवं गुणाढ्यानुभवं गोचरन्मभिन्नाथ विद्याविद्युक्तभक्तानमः विद्युसत्यान् वन्द्यान् विरपाक्ष्यानुभवं वरिष्ठानुभवं गरिष्ठानमः वज्राक्षोपसनवानं ज्येष्ठापत्तिसमेतानुभवं श्रेष्ठानृत्यं तुत्यं तोत्रगम्यानमः भक्तिवश्यानुभवं बालभद्रानुभवं भव्यान् पावनानमः तन्प्रकाशं तामश्चष्टपचनां तनवं केचारानमः खगेशानुभवं निर्गुणानुभवं जरगण्णानुभवं क्रूरानुभवं क्रूरचेष्टानमः कामक्रोधरानुभवं कलत्रपत्रशत्रुतगण्डपरिपोषितभक्तं श्री शनैश्वर स्वामिन् मनसा विष्टप्रार्थनं समर्पयामि। महादेवाय नमः पार्वतीपुत्र महादेव शम्भशान्ताकारं विटकटपद्मनाभं सुरेशं स्वाधारं गगनसदृशं मेघवर्णं शिवाङ्गं लक्ष्मीं तन्नो देवरविष्टयातो भवन्तु हृदये तं याविस्वन्दनः समज्ञरज्ञविष्करतन्नस्मतो सूर्यः तं मातो भास्कराभवत्रिदः प्रजापतेन ततोतानन्या विश्वा जातानि परितापभूव यत्तमास्तेजहमस्तन्ना अस्विजग्रस्यामप्रियर्गीणाम् उमय्यमप्रस्तरमाहि माजैपुरागिरोधितस्वरसंविधानः आत्मामन्त्राः कविजाकुवहान् पैन्नराजन् अविशाभावयस्व ॐ मादिदेवता प्रत्यादिदेवता सहिताय शनिश्चरानः लीलाञ्जनसमाभासमरैपत्रं यमाग्रजं छायमार्ताण्डसम्भूतं तं नमामि शनैश्चरम् समज्ञरज्ञविष्करतन्नस्तपतो सूर्यः तं माता भास्कराभावश्रीरः धीमहि धियो यो न प्रचोदयात्। ओम श्री शनैश्वर स्वामी देवता ब्रह्म फलताम्बूलनित्यं समर्पयामि। हर नमः पार्वतीपुत्र महादेव शम्भशान्ताकारं विष्णुपद्मनाभं सुरेशं स्वाधारं गगनसदृशं वेदवर्णं शिवाङ्गं लक्ष्मीं तन्नो देवरविष्टयापो भवन्तु हृदये तं याविस्वन्दनः समज्ञरज्ञविष्करतन्नस्तपतो सूर्यः तं मातो भास्कराभावश्रिदः प्रजापतेन तदतानन्या विश्वा जातानि परिता बभूव यत्कमास्ते दुहमस्तन्नास्पजग्स्यामप्रियर्गीणाम् इमं यमप्रस्तरमाहि माजैश्रागिरोभिचित्रविसंविधानः आत्वा मन्त्राः कविजास्वहान् पैन्नराजन् अभिजामादयस्व ॐ मादिदेवता प्रत्यादिदेवता सहिताय शनैश्चरा नमः नीलाञ्जनसमावासमरैपत्रं यमाकृतं छायमार्ताण्डसम्भूतं तं नमामि शनैश्चरं समग्रज्ञविष्करतन्नस्तपतो सूर्यः शुम्मातमप्रस्थितः स्मरीपुत्रं यमाग्रजं छायमार्ताण्डसम्भूतं तं नमामि शनैश्चरम् यमाग्रजं छायमार्ताण्डसम्भूतं तं नमामि शनैश्चरं समज्ञरज्ञे विष्करतन्नस्तपतो सूर्यः तं मातो भास्कराभावश्रिदः समज्ञरज्ञे विष्करतन्नस्तपतो सूर्यः तं मातो भास्कराभावश्रिदः समज्ञरज्ञे विष्करतन्नस्तपतो सूर्यः तं मातो भास्करश्रिदः नीलाञ्जनसमावास्मरैपत्रं यमाग्रजं छायमार्ताण्डसम्भूतं तं नमामि शनैश्चरं समग्रज्ञे विष्करतन्नस्तपतो सूर्यः शुम्मातवास्वप्सितः समग्रज्ञे विष्करतन्नस्तपतो सूर्यः शुम्मातो भास्कराभावश्रिदः समग्रज्ञे विष्करतन्नस्तपतो सूर्यः शुम्मातवस्वप्सितः अखिलाण्डकोटिगुणिः ಅಭಿಷೇಕ ರೆಡಿ ಮಾಡಿ.
ಅವ್ರು ಕೊಟ್ಟಿಲ್ಲ, ಅವ್ರು ಹಂಗೆ ಫೋನ್ಪೇ ಮಾಡೋದು. ಇಸ್ಕೊಳ್ಳಿ ಒಂದು ಎಮ್ಮಣಿ ಇದ್ದಾರೆ ಕೊಡ್ತೀನಿ. ಹೇಳ್ತೀನಿ ಹೋಗಿ ಗೊತ್ತಿ ತಗೊಂಡು ಹೇಳ್ತೀನಿ ಹೋಗಿ. ಹಾಂ ಶೋಭಾ ಇವ್ರದ್ದೊಂದು ಹಂಗ್ ಬನ್ರಮ್ಮ ಮಕ್ಕಳ ನೋಡಿ. ಇದು ಮತ್ತೆ ಏನ್ ಕೊಡ್ತೀನ್ರೋ, ಎಲ್ಲರಿಗೂ ಕೊಡ್ತೀನ್ರೋ. ಆಧಾರ ಹಂಗೆ ಮುಂದೋಡಿ. ಆಧಾರ ಹಂಗೆ ಮುಂದೆ ಹೋಗ್ತಾ ಹೋಗಿ ಒಬ್ಬೊಬ್ಬರೇ. ನಾನು ಸ್ನೇಹಜ ಪ್ರವೀಣ್ ಅಂತ. ನಾನು ಒಬ್ರು ಹಾಡ್ಗಾರರು, ಸಿಂಗರು. ಈ ಶನಿ ದೇವಸ್ಥಾನದಲ್ಲಿ ನಾನು 2ನೇ ಸಲ ಬರ್ತಾ ಇರೋದು. ನನ್ಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದ್ರೆ. ನನ್ನ ಫ್ರೆಂಡು ರಮಾ ಅಂಡ್ ಸುಮಾ ಅವರು ನನಗೆ ಈ ದೇವಸ್ಥಾನ ಪರಿಚಯ ಮಾಡ್ಕೊಟ್ಟಿದ್ದು. ಇಲ್ಲಿದ್ದು ಕರ್ಮಿ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ತುಂಬಾ ಆರಾಮಾಗುತ್ತೆ ಇಲ್ಲಿ ಬಂದ್ರೆ. ಇವತ್ತು ಒಂದು ಹೋಮ ಇತ್ತು, ಅದು ಭಾಗವಹಿಸಿಕೆ ನಂಗೆ ಸಾಧ್ಯ ಆಯ್ತು. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ಜಾಸ್ತಿ ಮಾತಾಡ್ತೀನಿ. ಅಂತ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ತೀರ್ಥಹಳ್ಳಿ ತಾಲೂಕು ಕೋಣಂದೂರು. ನಾನೊಂದು 30 ವರ್ಷದಿಂದ ಇಲ್ಲೇ ಇಲ್ಲಿ ಈ ಸತ್ಯಶನೀಶ್ವರ ವಲ್ಲಭ ನಗರದ್ದು ನಾನೊಂದು 22 ವರ್ಷದಿಂದನೂ ಬರ್ತಾ ಇದ್ದೀನಿ. ನನಗೆ ಈ ದೇವಸ್ಥಾನದಿಂದ ಏನು ಹೇಳ್ಕೊಬೇಕು ಅನ್ನೋದಾದ್ರೆ ತುಂಬಾ ಅನುಭವಗಳಾಗಿದೆ. ನನ್ನ ಕಷ್ಟ ಟೈಮಲ್ಲಿ ಶ್ರೀ ಶನೀಶ್ವರಾಯ ನಮಃ ಅಂತ ಮನ್ಸಲ್ಲಿ ಅನ್ಕೊಂಡ್ರೆ ಎಷ್ಟೋ ಸರಿ ಕೆಲಸ ಹೋಗೋ ಪರಿಸ್ಥಿತಿ ಇತ್ತು. ಅವನು ಅದೇ ಹೋಯ್ತು ಅನ್ನೋದೇ ನನಗೆ ಹೇಳಕ್ಕಾಗಲ್ಲ. ಅದೊಂದು ಅನುಭವನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತಾರಲ್ಲ, ಆ ತರ ನನ್ನ ಸ್ನೇಹಿತರುಗಳನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ನಾನು ಹೇಳ್ತೀನಿ, ಬಂದು ನಿಮ್ದು ಮನಸ್ಪೂರ್ವಕವಾಗಿ ತೃಪ್ತಿಯಿಂದ ಬೇಡ್ಕೊಳ್ಳಿ. ಅವ್ನು ನಿಮ್ಮಿಂದ ಏನು ಕೇಳಲ್ಲ, ನಿಮ್ಮ ಭಕ್ತಿ ಒಂದೇ ಅವನನ್ನು ಮೆಚ್ಚಕ್ ಸಾಧ್ಯ ಅಂತ ಹೇಳ್ತೀನಿ. ಅದೇ ರೀತಿ ಇಲ್ಲಿ ನಡ್ಕೊಂಡವರಿಗೆ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ತಾ ಇದೆ. ನಾನಂತೂ ಅದೇ ನಂದು ಇಡೀ ಫ್ಯಾಮಿಲಿ ಶನಿವಾರ ಇಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋದ್ರೇನೆ ನೆಕ್ಸ್ಟ್ ವಾರಕ್ಕೆ ನಂಗೆ ಒಂಥರ ತೃಪ್ತಿ, ಇಲ್ಲಾದ್ರೆ ಒಂದು ಏನಂತಾರೆ ಮನಸ್ಸು ಕೊಡೋದು ವರ್ಕ್ ಮಾಡಕ್ಕೆ, ಇಲ್ಲಾದ್ರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ತರ ಭಾವನೆಗಳು ಬರುತ್ತೆ. ಹಂಗಾಗಿ ನಾನು ಈ ಸತ್ಯಶನೀಶ್ವರ ವಲ್ಲಭ ನಗರದ್ದು ತುಂಬಾ ವರ್ಷದಿಂದ ನಂಬ್ತಾ ಇದ್ದೀನಿ. ನಾನು ತುಂಬಾ ದೇವಸ್ಥಾನಗಳನ್ನು ಹೋಗಿದ್ದೀನಿ. ಯಾವ್ದನ್ನು ನಾನು ಇದನ್ನ ಈಗ ದೊಡ್ಡವ್ರು ಹೇಳ್ತಾರಲ್ಲ, ಎಲ್ಲಾ ಒಂದು ಹುಳ್ಕಡ್ಡಿ ಆಡ್ಬೇಕಂದ್ರೆ ಅವನದು ಇಚ್ಛೆ ಇರ್ಬೇಕಂತ. ಈಗ ಕಲಿಪುರುಷನ ಕಾಲ, ಶನೀಶ್ವರನ ನಂಬಿ ನಿಮ್ಗೆ ಎಲ್ಲಾ ರೀತಿನೂ ಒಳ್ಳೇದಾಗುತ್ತೆ ಅಷ್ಟೇ ಹೇಳ್ತೀನಿ. ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಭಕ್ತಾನಾಂ ಇಷ್ಟದಾಯಿನೀಂ. ನಮಸ್ತೆ. ನನ್ನ ಹೆಸರು ಶರತ್ಚಂದ್ರ, ವೇದ ಪುರೋಹಿತರು ಮತ್ತು ನಾಡಿ ಜ್ಯೋತಿಷ್ಕರು. ಇಂದು ನಾವು ವಲ್ಲಭ ನಗರದ ಉತ್ತರಹಳ್ಳಿ ಶನೈಶ್ಚರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ. ಇವತ್ತಿನ ದಿನ ನಾವು ಸಾಮೂಹಿಕವಾಗಿ ಪ್ರಧಾನ ಶನೈಶ್ಚರ ಶಾಂತಿ ಹೋಮ, ಮೃತ್ಯುಂಜಯ ಹೋಮ ಮತ್ತು ರುದ್ರ ಹೋಮಗಳನ್ನ 3 ರೀತಿಯಾದಂಥ ಹೋಮಗಳನ್ನ ಸಂಪೂರ್ಣವಾಗಿ ಸುಸಂಪನ್ನವಾಗಿ ಉತ್ತಮ ರೀತಿಯಲ್ಲಿ ಭಗವಂತನ ಅನುಗ್ರಹದಿಂದ ಮಾಡಿದ್ದೇವೆ. ಈಗ ಇದರ ವಿಚಾರವಾಗಿ ನಾವು ತಿಳ್ಕೊಳ್ಳೋದಾದ್ರೆ, ವೇದಗಳಲ್ಲಿ ಯಜ್ಞೋವೈ ಶ್ರೇಷ್ಠತಮಂ ಕರ್ಮ ಅಂತ ಹೇಳ್ತಾರೆ. ಅಂತಂದ್ರೆ ಯಜ್ಞೋವೈ ಶ್ರೇಷ್ಠತಮಂ ಕರ್ಮ ಅಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ಸಹ ಅದನ್ನ ಉತ್ತಮ ರೀತಿಯಲ್ಲಿ ಮಾಡಿದ ಕೆಲಸದಕ್ಕೆ ಶ್ರೇಷ್ಠತಮ ಅಂತ ಹೇಳಿ ಕರಿತೇವೆ. ಶ್ರೇಷ್ಠ, ಶ್ರೇಷ್ಠತರ ಮತ್ತು ಶ್ರೇಷ್ಠತಮ ಅಂತ ಹೇಳಿ, ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಶ್ರೇಷ್ಠ, ಶ್ರೇಷ್ಠತರ ಮತ್ತು ಶ್ರೇಷ್ಠತಮ ಅಂತ ಹೇಳಿ. ಹಾಗಾಗಿ ಯಾಕೆ ಯಜ್ಞವನ್ನ ಶ್ರೇಷ್ಠತಮವಾದಂತ ಕರ್ಮ ಅಂತ ಹೇಳಿದ್ದಾರೆ ಅಂತಂದ್ರೆ, ವೇದಗಳಲ್ಲಿ ಅಥವಾ ಯಾವುದೇ ಹಿಂದಿನ ಯುಗಗಳಲ್ಲಿ, ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಅಂತಂದ್ರೆ ಅಗ್ನಿ ಅಂತ ಹೇಳುವಾಗ ಅಗ್ನಿ ಬಂದು ಆಡು ಭಾಷೆಯಲ್ಲಿ ನಾವು ಬೆಂಕಿ ಅಂತ ಕರೀತಾರೆ. ಆದ್ರೆ ಇದನ್ನ ಯಜ್ಞ ಅಂತ ಹೇಳಿ ಕರಿತೀವಿ. ಯಾಕೆ ಅಂದ್ರೆ ಅಗ್ನಿ ಎನ್ನುವಂಥದ್ದು ದೇವತೆ. ಹಾಗಾಗಿ ಆ ಅಗ್ನಿಯನ್ನ ನಾವು ದೇವತೆ ಅಂತ ಕರಿತೀವಿ. ನೀವು ನೋಡ್ರಿ, ಹೋಮದಲ್ಲಿ ನಾವು ತುಪ್ಪ ಹಾಕಿದ್ವಿ, ಕಾಷ್ಟ ಹಾಕಿದ್ವಿ, ಸಮಿದೆ ಹಾಕಿದ್ವಿ, ಹಲವಾರು ವಿಧವಾದಂತ ದ್ರವ್ಯಗಳನ್ನ ಹಾಕಿದ್ವಿ. ಭತ್ತ, ಎಳ್ಳು, ರುದ್ರನಿಗೆ ಪ್ರಿಯವಾದಂತ ಭತ್ತ, ಎಳ್ಳು,
ತುಪ್ಪಗಳನ್ನ ಹಾಕಿದ್ವಿ. ಈ ಎಲ್ಲಾ ದ್ರವ್ಯಗಳು ನಮಗೆ ವಾಪಸ್ ಬಂತ ಅಂತ ಪ್ರಶ್ನೆ ಹಾಕಿದಾಗ ಯಾವೂ ಬರ್ಲಿಲ್ಲ. ಹಾಗಿದ್ರೆ ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆ. ಆ ಅಗ್ನಿದೇವತೆ ಆ ಅಗ್ನಿಯ ಶಕ್ತಿಯಿಂದ ಆಹುತಿಗಳನ್ನ ತಗೊಂಡು ನಾವು ಯಾವ ದೇವತೆಗಳಿಗೆ ನಾವು ಉದ್ದೇಶಿಸಿ ಹೋಮವನ್ನ ಮಾಡ್ತೀವೋ ಆ ದೇವತೆಗೆ ಆ ದ್ರವ್ಯವನ್ನ ಮಂತ್ರಪೂರ್ವಕವಾಗಿ ಅಥವಾ ಮಂತ್ರದ ಸಹಿತವಾಗಿ ಆ ಭಗವಂತನಿಗೆ ತಲುಪಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಆ ಗಣಪತಿ ಹೋಮ ಮಾಡುವಾಗ ಗಣಪತಿ ಮಂತ್ರ ಮತ್ತು ಗಣಪತಿಗೆ ಇಷ್ಟವಾದಂತ ಪ್ರಿಯಕರವಾದಂತ ವಸ್ತುಗಳನ್ನ ಹವಿಸ್ಸಲ್ಲಿ ಹಾಕಿದಾಗ ಗಣಪತಿ ಇಷ್ಟಪಟ್ಟು ತೃಪ್ತಿಪಟ್ಟು ಎಲ್ಲರಿಗೂ ಅನುಗ್ರಹ ಮಾಡಿ ಆಶೀರ್ವಾದ ಮಾಡ್ತಾನೆ ಮತ್ತು ಯಾವುದೇ ಹೋಮ ಪೂಜೆಗಳು ಅಡ್ಡಿ ಇಲ್ಲದೆ ಅಡಚಣೆ ಇಲ್ಲದೆ ಮಾಡುವಂತೆ ಅನುಗ್ರಹವನ್ನ ಮಾಡ್ತಾನೆ. ನವಗ್ರಹಗಳು ಯಾವುದೇ ಪಾಪಗ್ರಹಗಳ ಒಂದು ಪಾಪ ಫಲಗಳು ಅಥವಾ ಅಶುಭ ಫಲಗಳು ಇಲ್ಲದೆ ಶುಭ ಫಲಗಳು ಸಿಗುವಂತೆ ಮಾಡುತ್ತೆ ನವಗ್ರಹಗಳು. ಮತ್ತೆ ಪ್ರಧಾನವಾಗಿ ಮಾಡಿರುವಂತ ರುದ್ರಹೋಮ, ಮೃತ್ಯುಂಜಯ ಹೋಮ ಮತ್ತು ಶನಿಶಾಂತಿ ಹೋಮಗಳಿಂದ ಏನಪ್ಪಾ ಅಂದ್ರೆ ಯಾರ ಜಾತಕಗಳಲ್ಲಿ ಸಾಡೆ ಶನಿ ಪ್ರಭಾವ ಇರುತ್ತೋ ಅಥವಾ ಯಾರ ಜಾತಕಗಳಲ್ಲಿ ಪಂಚಮ ಶನಿ ಅಥವಾ ಅಷ್ಟಮ ಶನಿ ಈ ರೀತಿಯಾದಂಥ ದುಷ್ಟ ಫಲಗಳಿರತ್ತೋ ಅವರುಗಳಿಗೆ ಫಲ ಹೇಗಿರತ್ತೆ ಅಂತ ಜ್ಯೋತಿಷ್ಯದ ಹಿನ್ನೆಲೆಯಲ್ಲಿ ನೋಡುವಾಗ ಮನಸ್ಸು ಏನಪ್ಪಾ ಅಂದ್ರೆ ಮೈಂಡ್ ಬ್ಲಾಕ್ ಆಗತ್ತೆ, ಲೆಥಾರ್ಜಿ ಅಂದ್ರೆ ಸೋಮಾರಿತನ ಇರತ್ತೆ ಸಾಡೆ ಇರುವವರಿಗೆ. ಮತ್ತೆ ಪಂಚಮ ಶನಿ ಇರೋರಿಗೆ, ಅಷ್ಟಮ ಶನಿ ಇರೋರಿಗೆ ಸೋಮಾರಿತನ ಇರತ್ತೆ, ಕಾರ್ಯಹಾನಿ ಇರತ್ತೆ. ಮತ್ತೆ ಅವರವರು ಏನು ಉದ್ಯೋಗ ಅಥವಾ ವ್ಯಾಪಾರಾದಿಗಳನ್ನ ಮಾಡ್ತಿರ್ತಾರೆ ಅದರಲ್ಲಿ ಅಡಚಣೆ ಇರತ್ತೆ, ಹಣ ನಷ್ಟ ಹೇಳ್ತೀವಿ, ಆಮೇಲೆ ಮಾನ ನಷ್ಟ, ಈ ರೀತಿಯಾದಂಥ ಹಲವಾರು ಕಷ್ಟಗಳು ಕಾರ್ಪಣ್ಯಗಳು ಸಾಡೆ ಶನಿ ಪ್ರಭಾವದಲ್ಲಿ ಅಥವಾ ಅಷ್ಟಮ ಶನಿ ಪಂಚಮ ಶನಿಗಳಲ್ಲಿ ಇರತ್ತೆ ಅಂತ ಹೇಳ್ತಾರೆ. ಇವುಗಳ ನಿವಾರಣೆಗಾಗಿ ನಾವು ಶನಿಶಾಂತಿ ಹೋಮವನ್ನ ಮಾಡಿದ್ದೇವೆ. ಮತ್ತು ಎರಡನೇದಾಗಿ ಮೃತ್ಯುಂಜಯ, ಯಾರಿಗೆ ಸಂಪೂರ್ಣ ಆಯಸ್ಸು ಆರೋಗ್ಯ ಇವೆಲ್ಲ ಬೇಕಾಗತ್ತೋ ಅವರಿಗೆಲ್ಲ ನಾವು ಆಯಸ್ಸನ್ನ ಅಭಿವೃದ್ಧಿ ಆಗ್ಲಿಕ್ಕೆ ಮೃತ್ಯುಂಜಯನ ಅನುಗ್ರಹದಿಂದ ಮೃತ್ಯುಂಜಯ ಹೋಮವನ್ನ ಮಾಡಿದ್ದೇವೆ. ಆ ಮೃತ್ಯುಂಜಯ ಫಲವಾಗಿ ಆಯಸ್ಸು ಹೇಗೆ ದೀರ್ಘವಾಗತ್ತೆ ಅನ್ನೋದು ಪ್ರಶ್ನೆ. ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಭಗವಂತ ನಮಗೆ ಉಸಿರಾಟದಲ್ಲಿ ಆ ನಮ್ಮ ಆಯಸ್ಸನ್ನ ಬರೆದಿಟ್ಟಿರ್ತಾನೆ. ಹಾಗಾಗಿ ನಾವೆಷ್ಟು ನಿಧಾನವಾಗಿ ದೀರ್ಘವಾಗಿ ಪ್ರಶಾಂತವಾಗಿ ಉಸಿರಾಡ್ತೀವೋ ಅಷ್ಟು ನಮ್ಮ ಆಯಸ್ಸು ದೀರ್ಘ ಆಗತ್ತೆ. ಯಾವಾಗ ನಾವು ಕೋಪಗೊಳ್ತೀವಿ ಅಥವಾ ಅರಿಷಡ್ವರ್ಗಗಳಿಗೆ ಒಳಗಾಗ್ತೀವೋ ಅವಾಗ ನಮ್ಮ ಉಸಿರಾಟ ಬೇಗ ಆಗುತ್ತೆ, ಅವಾಗ ನಮ್ಮ ಆಯಸ್ಸು ಕ್ಷೀಣ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ನಮ್ಮ ಹಿನ್ನೆಲೆಯ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಏನಪ್ಪಾ ಅಂತಂದ್ರೆ ವೇದಗಳ ಹಿನ್ನೆಲೆಯಲ್ಲಿ ಪ್ರಾಣಾಯಾಮ ಹೇಳ್ತಾರೆ, ಯೋಗಾಸನಗಳು ಹೇಳ್ತಾರೆ. ಇವುಗಳನ್ನೆಲ್ಲ ಅನುಷ್ಠಾನ ಪ್ರತಿನಿತ್ಯ ಇಟ್ಕೊಂಡಾಗ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಆರೋಗ್ಯ ಚೆನ್ನಾಗಿರತ್ತೆ, ಶರೀರ ಸದೃಢವಾಗಿರತ್ತೆ, ಮನಸ್ಸು ಪ್ರಶಾಂತವಾಗಿರತ್ತೆ, ನಿರಂತರವಾಗಿ ಭಗವಂತನಲ್ಲಿ ನಿಲ್ಲುತ್ತೆ. ಅದರೊಟ್ಟಿಗೆ ಏನಪ್ಪಾ ಅಂತಂದ್ರೆ ನಮಗೆ ಆಯಸ್ಸು ದೀರ್ಘ ಆಗತ್ತೆ. ಹೀಗಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಮೃತ್ಯುಂಜಯನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ದೀರ್ಘಾಯಸ್ಸು ಫಲಸಿದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಇನ್ನ ಪ್ರಧಾನವಾಗಿ ರುದ್ರಹೋಮ, ರುದ್ರ ಅಂತ ಹೇಳುವಾಗ ಅಶ್ರುತರ್ಪಣೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸ್ತ್ರೀ ಪುರುಷಾದಿ ವ್ಯಕ್ತಿಗಳ ದುಃಖಗಳನ್ನ ದೂರ ಮಾಡುವವ ರುದ್ರ ಅಂತ ಹೇಳ್ತೀವಿ. ಯಾರಿಗೆ ಸಹ ದುಃಖ ಕಷ್ಟಗಳು ಕಾರ್ಪಣ್ಯಗಳು ಇದ್ದೇ ಇರತ್ತೆ. ಯಾಕಪ್ಪ ಅಂತಂದ್ರೆ ಮನುಷ್ಯನಿಗೆ ನೋಡಿ ಸಾವು ಅನ್ನೋದು ಒಂದು ದುಃಖ ಭಗವಂತ ಬರೆದಿಟ್ಟಿದ್ದಾನೆ. ಹುಟ್ಟಿದ ಮೇಲೆ ಪ್ರತಿಯೊಬ್ರು ಸಾಯ್ಲೇಬೇಕು. ಹಾಗಾಗಿ ಸುಖ ದುಃಖಗಳಲ್ಲಿ ದುಃಖ ಹೆಚ್ಚಿನ ಪ್ರಮಾಣದಲ್ಲಿರತ್ತೆ. ಹಾಗಾಗಿ ಆ ದುಃಖಗಳನ್ನ ದೂರ ಮಾಡಿ ಸುಖವನ್ನ ಸೌಖ್ಯವನ್ನ ಶಾಂತಿಯನ್ನ ಕೊಟ್ಟು ಕಾಪಾಡುವವ ರುದ್ರ ಅಂತ ಹೇಳ್ತೀವಿ. ಹಾಗಾಗಿ ಆ ರುದ್ರನ ಶಕ್ತಿಯಿಂದ ಅನುಗ್ರಹದಿಂದ ರುದ್ರ ಹೋಮವನ್ನ ಮಾಡಿದ್ದೇವೆ. ಆ ರುದ್ರನ ಫಲವಾಗಿ ಅಥವಾ ಹೋಮದ ಫಲವಾಗಿ ನಮಗೆ ಸಂಪೂರ್ಣ ಆಯಸ್ಸು ದೀರ್ಘಾಯಸ್ಸು ಶಾಂತಿ ನೆಮ್ಮದಿ ಸಂಪತ್ತು ಆರೋಗ್ಯ ಇವೆಲ್ಲವೂ ಸಂಪೂರ್ಣವಾಗಿ ಆ ಭಗವಂತ ತುಂಬಿಸಿಕೊಡ್ತಾನೆ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಯಜ್ಞಕ್ಕೆ ನೀವೆಲ್ಲ ಭಾಗವಹಿಸಿದಿರಾ. ಮತ್ತೆ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಮಂಗಳವಾಗತ್ತೆ, ಶುಭವಾಗತ್ತೆ ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ನಮಸ್ತೆ.